ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವ ಜಗನ್ ಬ್ಲಾಗ್ಸ್. ಇವನೇ ನೋಡಿ ನಮ್ಮ ಅಯ್ಯಪ್ಪ ನೋಡಲಿಕ್ಕೆ ತುಂಬ ಸುಂದರವಾಗಿದ್ದಾನೆ. ಈ ಥರ ಮೂಲ ಸ್ಥಳ ಬಂದು ವೀರನಹೊಸಳ್ಳಿ ಭಾಗದ ಆನೆ. ವೀರನಹೊಸಳ್ಳಿಯಿಂದ ನಾಗರಹೊಳೆ ಏರಿಯಾನ ಎಲ್ಲ ಕವರ್ ಮಾಡ್ತಿದ್ದ. ಇತ್ತೀಚಿನ ದಿನಗಳಲ್ಲಿ ತುಂಬ ಪಾಪ್ಯುಲರ್ ಹೆಸರು ಅಯ್ಯಪ್ಪ ಅಂತೇಳಿ ಎಲ್ಲರೂ ಈಗ ಗುರುತಿಡಿತಾರೆ. ಇವನು ಮದ ಬಂದಂಥ ಸಂದರ್ಭದಲ್ಲಿ ವೀರನಹೊಸಳ್ಳಿಯಿಂದ ಅವನು ಈ ಕಡೆ ನಮ್ಮ ಮತ್ತಿಗೂಡು ಸಮೀಪ ಇರುವಂಥ ದೇವರಪುರ ಕಾಡಿಗೆ ಬಂದು ಸೇರ್ಕೋತಾನೆ. ಅವನು ಪರ್ಮನೆಂಟ್ ಇಲ್ಲೇ ಸ್ಟೇ ಆಗ್ತಾನೆ. ಆದರೆ ಈಗಲೂ ಮದ ಬಂದಂಥ ಸಂದರ್ಭದಲ್ಲಿ ಮತ್ತಿಗೂಡಿಗಾಗಿ ಹೋಗಿ ವೀರನಹೊಸಳ್ಳಿ ನಾಗರಹೊಳೆ ಭಾಗದಲ್ಲಿ ಇರ್ತಾನೆ. ಈತನದು ಹಿಸ್ಟ್ರಿ ತುಂಬ ಇದೆ. ಈತ ಬಂದು ನಮ್ಮ ಭೀಮನನ್ನು ಕರ್ನಾಟಕ ಭೀಮನನ್ನು 2016ರಲ್ಲಿ ಹೊಡೆದಿರ್ತಾನೆ. ಕಾಡಲ್ಲಿ ಮೇಯಕ್ಕೆ ಹೋಗಿದ್ದಂಥ ಭೀಮನ ಹೊಡೆದಿರ್ತಾನೆ. ಅದೇ ರೀತಿ 2022 ಅನಿಸುತ್ತೆ, ಗೋಪಾಲ ಸ್ವಾಮಿಗೆ ವೀರನಹೊಸಳ್ಳಿ ಭಾಗದಲ್ಲಿ ಹೊಡೆದಿರ್ತಾನೆ. ಹೊಡೆದಂಥ ಸಂದರ್ಭದಲ್ಲಿ ಇಬ್ಬರಲ್ಲಿ ಫೈಟ್ ಆಗಿ ಗೋಪಾಲ ಸ್ವಾಮಿ ಸಾಯುತ್ತೆ. ಏನು ಭೀಮನ ಮೇಲೆ ದಾಳಿಯಾದಂಥ ಸಂದರ್ಭ ಈತನನ್ನು ಸೆರೆ ಹಿಡಿದು ದೇವ್ರ ಕಾಡಲ್ಲಿ ಸೆರೆ ಹಿಡಿದು ರೇಡೆ ಕಾಲರನ್ನು ಅಳವಡಿಸಿರ್ತಾರೆ. ಆ ಸಂದರ್ಭದಲ್ಲಿ ಈತನಿಗೆ ಅಯ್ಯಪ್ಪ ಅಂತೇಳಿ ವಸಂತ ಅವರು ಹೆಸರನ್ನಿಡ್ತಾರೆ. ಈ ಕಾರ್ಯಾಚರಣೆಗೆ ನಮ್ಮ ಅಭಿಮನ್ಯು ಮತ್ತು ಕೃಷ್ಣನ ಬಳಸ್ಕೋತಾರೆ. ಆಗ ಕೃಷ್ಣನಲ್ಲಿದ್ದಂಥ ಮಾವುತ ಬಂದು ಚಂದ್ರ ಅಂತೇಳಿ, ಈ ಚಂದ್ರನವ್ರ ಮಗ ಬಂದು ಅಯ್ಯಪ್ಪ ಅಂತೇಳಿ. ಅವನು ಚಿಕ್ಕ ಹುಡುಗ ಆಗಿದ್ದಾಗ ತುಂಬ ಗುಂಡಕ್ಕೆ ದಷ್ಟಪುಷ್ಟವಾಗಿದ್ದ. ಈ ಅಯ್ಯಪ್ಪ ಆನೆನೂ ಅದೇ ರೀತಿ ದಷ್ಟಪುಷ್ಟವಾಗಿತ್ತು. ಆವಾಗ ಈ ಹುಡುಗ ಇವ್ರಿಗೆ ಗೊತ್ತಿಲ್ದಂಗೆ ಇವರು ಲಾರಿಯಲ್ಲಿ ಹೋಗ್ಬಿಟ್ಟಿದ್ದಾರೆ. ಯಾರು ಈ ಅಯ್ಯಪ್ಪ, ಚಂದ್ರನವ್ರ ಮಗ. ಆವಾಗ ಅವನ ಹೆಸರನ್ನೇ ಅಯ್ಯಪ್ಪ ಅಂತೇಳಿ ವಸಂತ ಅವರು ಈ ಆನೆಗೆ ಹೆಸರಿಟ್ಟಿರ್ತಾರೆ. ಅದೇ ರೀತಿ ಈಗ ಅಯ್ಯಪ್ಪ ನಮ್ಮ ದೇವರ ಕಾಡು ಭಾಗದಲ್ಲೇ ಇದ್ದಾನೆ. ಸುತ್ತಮುತ್ತ ಈ ಕಡೆ ನಮ್ಮ ಊರು ಕೋಣಗಟ್ಟೆ ಭಾಗಕ್ಕೆಲ್ಲ ಬಂದು ಹೋಗ್ತಾನೆ. ಆದರೆ ಇಲ್ಲಿವರೆಗೆ ಯಾವುದೇ ಮಾನವ ಸಂಘರ್ಷಕ್ಕೆ ದಾರಿ ಮಾಡಿಲ್ಲ. ಆದರೆ ಸಾಕಾನೆಗಳಿಗೆ ಅಟ್ಯಾಕ್ ಮಾಡ್ತಾನೆ ಮದ ಬಂದಂಥ ಸಂದರ್ಭದಲ್ಲಿ. ಈಗ ಮೊದಲಿಗಿಂತನೂ ತುಂಬ ದಷ್ಟಪುಷ್ಟವಾಗಿದ್ದಾನೆ. ಇನ್ನೇನು ಇನ್ನು ಸ್ವಲ್ಪ ಸಮಯದಲ್ಲಿ ಮದ ಸ್ಟಾರ್ಟ್ ಆಗ್ಲಿಕ್ಕೆ ಆಯಿತು. ಮದ ಸ್ಟಾರ್ಟ್ ಆದರೆ ಇವನು ನಟ್ಟಿಗೆ ಹೋಗೋದೆ ವೀರನಹೊಸಳ್ಳಿ, ಎಲ್ಲಿ ಗೋಪಾಲ ಸ್ವಾಮಿನ ಸಾಯಿಸಿದೆ ಅವನು ಸಾಯಿಸಿದ ಆನೆಗಳನ್ನ ಜಾಗಕ್ಕೆಲ್ಲ ಹೋಗಿ ಒಂದು ಭೇಟಿಯೆಲ್ಲ ಕೊಟ್ಟು ಒಂದು 2-3 ತಿಂಗಳುಗಳ ಕಾಲ ಅಲ್ಲೇ ಇರ್ತಾನೆ. ಅದೇ ರೀತಿ ಫ್ರೆಂಡ್ಸ್, ನಮ್ಮ ಮತ್ತಿಗೂಡಿನ ETF ಆಗಿರ್ಬೋದು, RRT ತಂಡಗಳು ಯಶಸ್ವಿ ಕಾಡಾನೆಗಳನ್ನ ಕಾಡಿಗೆ ಓಡಿಸುವಂಥ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ತುಂಬ ಖುಷಿಯಾದ ವಿಚಾರ. ನೋಡಿ, ನೆನ್ನೆ ಇಲ್ಲಿ ನಮ್ಮ ಬಾಳಾಜಿ ಭಾಗದಲ್ಲಿ ಮತ್ತು ಕಮಟೆ ಭಾಗದಲ್ಲಿದ್ದಂಥ ಕಾಡಾನೆಗಳನ್ನೆಲ್ಲ ಓಡಿಸ್ತಾ ಇದ್ದಾರೆ. ತುಂಬ ಹುಮ್ಮಸ್ಸಿನಿಂದ ಕೆಲಸ ಮಾಡುತ್ತಿರುವಂಥ ತಂಡ ಮತ್ತಿಗೂಡು. ಮಂಜುನಾಥ್ SF ಅವರ ನೇತೃತ್ವದಲ್ಲಿ ಪ್ರಶಾಂತ್ ಫಾರೆಸ್ಟ್ರು, ಹಾಗೆ ಫಾರೆಸ್ಟ್ರಾದಂಥ ದೇವರಾಜು, ಹಾಗೆ ಶೂಟರ್ ಆದಂಥ ಪೊನ್ನಣ, ಭರತ ಮುಂತಾದ ITF ಮತ್ತು RRT ಹುಡುಗರು ತುಂಬ ಯಶಸ್ವಿಯಾಗಿ ಆನೆನ ಕಾಡಿಗೆ ಓಡಿಸುವಂಥ ಕೆಲಸ ನಡೀತಾ ಇದೆ. ಈಗ ಸುಮಾರು ಆನೆಗಳು ಕಮ್ಮಿ ಆಗ್ತಾ ಬರ್ತಾ ಇದ್ದಾವೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗ್ತದೆ ಏನು ಅಂತೇಳಿ. ತುಂಬ ಖುಷಿ. ಒಂದೊಂದು ಆನೆಗಳು ಒಂದೊಂದು ಗುಡ್ಡೆ ನೋಡಿ ಎಷ್ಟಿದ್ದಾವೆ ಅಂತ. ಇದರಲ್ಲಿ ಹೆಚ್ಚು ಪಾಲಿಬೆಟ್ಟ, ಈ ಸುತ್ತಮುತ್ತ ಭಯಂಕರ ಆನೆಗಳಿದ್ದಾವೆ. ದೊಡ್ಡ ದೊಡ್ಡ ಕಾಫಿ ಎಸ್ಟೇಟ್ಗಳು, ಟಾಟಾ ಸಂಸ್ಥೆ ಸೇರಿದ ಎಸ್ಟೇಟ್ಗಳು. ಅಲ್ಲಿ ಅಂತಂದರೆ ಒಂದು ಭಾಗದಲ್ಲಿ ಕೆಲಸ ಮಾಡಿದ್ರೆ ಇನ್ನೊಂದು ಕಡೆ ಆನೆಗಳು ಹೋಗ್ತವೆ. ಅವೆಲ್ಲ ಬಂದು 3,000, 3,500 ಈ ಥರದ ಏಕರ್ಗಳಿರುವಂಥ ದೊಡ್ಡ ದೊಡ್ಡ ತೋಟಗಳು. ಅಲ್ಲೆಲ್ಲ ಕಾರ್ಯಾಚರಣೆ ಮಾಡೋದು ಹೈ ರಿಸ್ಕ್. ಅದರಲ್ಲಿ ನಾವು ತುಂಬ ಸಂತೋಷ ಪಡೋದು, ಖುಷಿ ಪಡೋದು ಏನಂತ ಹೇಳಿದ್ರೆ, ತುಂಬ ಹುಮ್ಮಸ್ಸಿನಿಂದ ನಮ್ಮ ಮತ್ತಿಗೂಡು RRT, ಹಾಗೆಯೇ ETF ತಂಡ, ತಿತಿಮತಿ ವಲಯ, ಅದೇ ರೀತಿ ಪಾಲಿಬೆಟ್ಟದ ತಂಡವೂ ಸಹ ಇವರಿಗೆ ತುಂಬ ಸಹಕಾರ ಕೊಡ್ತಾರೆ. ಭಾರಿ ಚೆನ್ನಾಗಿ ಯಶಸ್ವಿ ಕಾರ್ಯಾಚರಣೆಗಳನ್ನ ಮಾಡ್ತಾ ಇದ್ದಾರೆ. ಇದೇ ರೀತಿ ಮುಂದುವರಿಲಿ. ಅದೇ ರೀತಿ ಇವರೆಲ್ಲ
ಅದು ನಮ್ಮ ಏನು RF ಗಂಗಾಧರ್ ಮತ್ತು ದೇವರಾಜ್ ಅವರು, ಮತ್ತಿಗೂಡು ವಲಯ, ಅರಕೆರೆ ವಲಯ, ಅದೇ ರೀತಿ ನಮ್ಮ ಆಗಿನ SF ಮತ್ತು ಇವಾಗ DCF ಹಾಕಿದ್ದಾರೆ ಗೋಪಾಲ್ ಅಂತೇಳಿ. ಅವರ ಗರಡಿಯಲ್ಲಿ ಪಡಗಿದಂಥ ಹುಡುಗರು ಇವರೆಲ್ಲ ತುಂಬ ಚಾಕಚೌಕ್ಯತೆಯಿಂದ ಈ ಕೆಲಸಗಳನ್ನೆಲ್ಲ ನಿರ್ವಹಿಸ್ತಾರೆ. ತುಂಬ ಎಕ್ಸ್ಪೀರಿಯೆನ್ಸ್. ಇದೇ ತಂಡ ಇಲ್ಲಿ ನಡೆಯುವಂಥ ಕಾರ್ಯಾಚರಣೆ ಮೇಯ್ನ್ ಟ್ರ್ಯಾಕಿಂಗ್ ಟೀಮ್ ಅಂತಲೇ ಹೇಳ್ಬೋದು. ಇವರು ತುಂಬ ಚೆನ್ನಾಗಿ ಕಮಾಂಡಿಂಗ್ ಮಾಡಿಕೊಂಡು, ಒಬ್ರಿಗೊಬ್ಬರು ಕಮಾಂಡಿಂಗ್ ಮಾಡಿಕೊಂಡು ಪ್ರತಿಯೊಂದು ಕಾರ್ಯಾಚರಣೆನ ಅರ್ಧ ಗಂಟೆ, ಮುಕ್ಕಾಲು ಗಂಟೆಲಿ ಮಾಡಿ ಮುಗಿಸ್ತೀವಿ ಈ ಭಾಗದಲ್ಲಿ. ಯಾಕೆಂತೇಳಿದ್ರೆ ಎಲ್ಲ ಸಹಕಾರ ಇವರಿಂದ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ.